ರಾಜಕೀಯ ಸುದ್ದಿಗಳ ಕಡೆ ಕ್ವಿಕ್ಕಾಗಿ ಗಮನ ಕೊಟ್ಬಿಡೋಣ. ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಇತ್ತೀಚೆಗೆ ಬದಲಾವಣೆಯ ಮಾತುಗಳು ಹೆಚ್ಚಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಸಿಎಂ ಬದಲಾವಣೆಯ ಮಾತು ಒಂದ್ ಕಡೆ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ ಅಂತ ಹೇಳಿ ಚರ್ಚೆ. ಈ ಬಗ್ಗೆ ಸಚಿವರೊಬ್ಬರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿದೆ. ಸಿಎಂ ಕುರ್ಚಿಗೆ ಬಹಿರಂಗವಾಗಿಯೇ ಫೈಟ್ ನಡೀತಾ ಇದೆ. ಸಿದ್ದರಾಮಯ್ಯ ಅತ್ಯಾಪ್ತರೇ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ. ಕೇವಲ ಸಿಎಂ ಸ್ಥಾನ ಅಷ್ಟೇ ಅಲ್ಲ, ಡಿಕೆಶಿ ಕುರ್ಚಿ ಮೇಲೂ ಕೈ ನಾಯಕರ ಕಣ್ಣು ಬಿದ್ದಿದೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ? ಡಿಕೆಶಿ ಕುರ್ಚಿ ಮೇಲೂ ಕಣ್ಣು ಬಿದ್ದಿದ್ಯಾ? ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಕಾರಣ ಸಚಿವ ಎಂಬಿ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದನ್ನು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೋ. ಸ್ವಾಭಾವಿಕವಾಗಿ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಹಿಂದೆ ಆಗಿದ್ದರೂ ಕೂಡ ಇಲ್ಲಿವರೆಗೆ ಚುನಾವಣೆ ನಂತರ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅವರು ತುಂಬಿಸೋದನ್ನ ಅವ್ರಿಗೆ ಕಂಟಿನ್ಯೂ ಆಗಬೇಕು ಅಂತನೋದಿತ್ತು. ಹೀಗಾಗಿ ಸ್ವಾಭಾವಿಕವಾಗಿ ಅವ್ರ ಮೇಲೆ ಒತ್ತಡ, ಯಾರು ಅವ್ರನ್ನ ತೆಗಿಬೇಕು ಇದು ಮಾಡಬೇಕಂತ ಯಾರ್ದೂ ಕೂಡ ಇಲ್ಲ. ಸ್ವಾಭಾವಿಕ ಅವ್ರ ಕೆಲಸದ ಒತ್ತಡ. ಈಗ ನೀವು ಅಂದಂಗೆ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಕೆಪಿಸಿಸಿದು ಆಗುತ್ತೆ. ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಗಮನದಲ್ಲಿದೆ. ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಂಟಿನ್ಯೂ ಆದ್ರು. ಸ್ವಾಭಾವಿಕವಾಗಿ ಅವರಿಗೆ ಕೆಲಸದ ಒತ್ತಡವಿದೆ. ಡಿಸಿಎಂ, ಜಲಸಂಪನ್ಮೂಲ, ಬೆಂಗಳೂರು ಅಭಿವೃದ್ಧಿ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಂಬಿ ಪಾಟೀಲ್ ಸುಳಿವು ನೀಡಿದ್ದಾರೆ. ಸ್ವಾಭಾವಿಕವಾಗಿ ಅವ್ರ ಮೇಲೆ ಒತ್ತಡ, ಯಾರು ಅವ್ರನ್ನ ತೆಗಿಬೇಕು ಇದು ಮಾಡಬೇಕಂತ ಯಾರ್ದೂ ಕೂಡ ಇಲ್ಲ. ಸ್ವಾಭಾವಿಕ ಅವ್ರ ಕೆಲಸದ ಒತ್ತಡ. ಈಗ ನೀವು ಅಂದಂಗೆ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಕೆಪಿಸಿಸಿದು ಆಗುತ್ತೆ. ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿರೋದಂತೂ ಸತ್ಯ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬದಲಾವಣೆ ಆಗಬೇಕು, ಒಂದಷ್ಟು ಅವಧಿ ಅಂತಿರುತ್ತೆ ಯಾವುದೇ ಹುದ್ದೆಗಾದರೂ ಕೂಡ. ಅದಾದ ನಂತರದಲ್ಲಿ ಬದಲಾವಣೆ ಚರ್ಚೆ ಸಹಜ. ಆದರೆ ಯಾವ ಸಂದರ್ಭದಲ್ಲಿ ಆಗತ್ತೆ, ಯಾರು ಮಾಡ್ತಾರೆ ಈ ಚರ್ಚೆಯನ್ನು ಅನ್ನೋದು ಇಂಟ್ರೆಸ್ಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರ ಅವಧಿ ಮುಕ್ತಾಯ, ಬದಲಾವಣೆ ಆಗಬೇಕು, ಯಾರು ಹೋಗ್ತಾರೆ ಮುಂದೆ ಅಧ್ಯಕ್ಷರಾಗಲಿಕ್ಕೆ? ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪು, ಸಿದ್ದರಾಮಯ್ಯ ಕ್ಯಾಂಪು, ಹಿಂಗೆ ಅದನ್ನ ಅಧಿಕೃತವಾಗಿ ಒಪ್ಕೊಳ್ದೆ ಹೋದ್ರೂ ಕೂಡ ತೆರೆಮರೆಯಲ್ಲಿ ಇಂಥದ್ದು ಎರಡು ಬಣದ ಗುದ್ದಾಟ ಎಲ್ಲಾ ವಿಚಾರಕ್ಕೂ. ಈ ಸಚಿವ ಸಂಪುಟ ಆಗೋ ಸಂದರ್ಭದಲ್ಲೂ ಕೂಡ ಅಷ್ಟೇ, ಡಿ.ಕೆ. ಶಿವಕುಮಾರ್ ಅವ್ರ ಗ್ಯಾಂಗ್ನವ್ರು ಇಷ್ಟಂತೆ ಮಿನಿಸ್ಟರ್ಸು, ಸಿದ್ದರಾಮಯ್ಯ ಬಣದವ್ರು ಇಷ್ಟಂತೆ, ಚರ್ಚೆ ಆಗ್ತಿಲ್ಲೇ ಇತ್ತು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಟೀಮ್ನವ್ರು ಕಣ್ಣಿಟ್ಟಿದ್ದಾರಂತೆ. ಅದಕ್ಕೆ ಮ್ಯಾಟ್ರ್ ಇಂಟ್ರೆಸ್ಟಿಂಗ್ ಇರೋದು. ಪದೇ ಪದೇ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡ್ತಿರೋದು ಕೂಡ ಅದೇ ಕ್ಯಾಂಪ್ನ ಸದಸ್ಯರು. ತೆಲಂಗಾಣ ಮಾದರಿಗೆ ಸಿದ್ದು ಬಣದ ಬಾಣ ಹೂಡ್ಲಾಗ್ತಾ ಇದೆ. ಡಿಸಿಎಂ, ಬೆಂಗಳೂರು ನಗರಾಭಿವೃದ್ಧಿ, ಕೆಪಿಸಿಸಿ ಅಧ್ಯಕ್ಷ, ಹೀಗೆ ಮೂರು ಮಹತ್ವದ ಜವಾಬ್ದಾರಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಲೋಕಸಭೆ ಎಲೆಕ್ಷನ್ವರೆಗೂ ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲ್ಲ ಅಂತ ಹೇಳಿ ವರಿಷ್ಠರೇ ಹೇಳ್ಬಿಟ್ಟಿದ್ರು. ಹಾಗಾಗಿ ನಾವು ಕೂಡ ಸುಮ್ಮನೆ ಇದ್ವಿ. ಈಗ ಎಲೆಕ್ಷನ್ ಮುಗ್ದಿದೆ. ಎಲೆಕ್ಷನ್ ಅಲ್ಲೂ ಕೂಡ ಅಂದ್ಕೊಂಡ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ. ಡಬಲ್ ಡಿಜಿಟ್ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ಬಿಟ್ಟಿದ್ರು, ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತೆ ಅಂತ ಹೇಳಿ. ಆಗ್ಲಿಲ್ಲ, 9ಕ್ಕೆ ಬಂದು ನಿಲ್ತು. ಹೀಗಾಗಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಮತ್ತೆ ಆಚೆ ಬರ್ತಾ ಇದೆ. ಇನ್ನು ಎಷ್ಟು ದಿನ ಮುಂದುವರಿಸ್ತೀರಿ? ಎಲೆಕ್ಷನ್ ಆಗೋಯ್ತು, ಇನ್ನೆಷ್ಟು ದಿನ ಕೆಪಿಸಿಸಿ ಹುದ್ದೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಒಬ್ರಿಗೊಂದು ಸ್ಥಾನ ಮಾತ್ರ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅನ್ನೋ ಅನುಮಾನ. ಬದಲಾಗೋದೇ ಆದರೆ ಯಾವ ಬಣ ಮೇಲುಗೈಯನ್ನು ಸಾಧಿಸುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಯಾರಿಗೆ ಕುರ್ಚಿ ಒಲಿಯುತ್ತೆ ಅನ್ನೋದು.
ಯಾಕಂದ್ರೆ KPCC ಅಧ್ಯಕ್ಷರಾದ್ರೆ ಒಂದು ಕಮಾಂಡ್ ಸಿಗುತ್ತೆ ಪಕ್ಷದ ಮೇಲೆ. ಸಿದ್ದರಾಮಯ್ಯನವರಿಗೆ ಮೂಡ ಉರುಳಾಗಿರೋ ಸಂದರ್ಭದಲ್ಲಿ ಅವರ ಪರವಾದ ಯಾರಾದ್ರೂ ಒಬ್ರು ಅಧ್ಯಕ್ಷರಾಗಿದ್ರೆ ಇನ್ ಕೇಸ್ ನಾಳೆ ದಿನ ತನಿಖೆ ಅಂತ ಹೇಳಿ ಏನಾದ್ರೂ ಆದ್ರೆ ವಿರೋಧ ಪಕ್ಷಗಳಿಂದ ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಿ ಅನ್ನೋ ಒತ್ತಡ ಹೆಚ್ಚಾದ್ರೆ ತಮ್ಮ ಪರವಾದ ಅಧ್ಯಕ್ಷರಿದ್ರೆ ಅನುಕೂಲ ಆಗಬಹುದು ಅನ್ನೋ ಚಿಂತನೆ ಇರಬಹುದೇನೋ. ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಇವಿಷ್ಟು ಇವತ್ತಿನ ಬಿಗ್ ಮಾರ್ನಿಂಗ್ ನ ಸುದ್ದಿ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ ನಂತರ ನಿರೀಕ್ಷಿಸಿ. ರಾಜಕೀಯ ಸುದ್ದಿಗಳ ಕಡೆ ಕ್ವಿಕ್ಕಾಗಿ ಗಮನ ಕೊಟ್ಬಿಡೋಣ. ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಇತ್ತೀಚೆಗೆ ಬದಲಾವಣೆಯ ಮಾತುಗಳು ಹೆಚ್ಚಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಸಿಎಂ ಬದಲಾವಣೆಯ ಮಾತು ಒಂದ್ ಕಡೆ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ KPCC ಅಧ್ಯಕ್ಷರು ಬದಲಾವಣೆ ಆಗ್ತಾರಾ ಅಂತ ಹೇಳಿ ಚರ್ಚೆ. ಈ ಬಗ್ಗೆ ಸಚಿವರೊಬ್ಬರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿದೆ. ಸಿಎಂ ಕುರ್ಚಿಗೆ ಬಹಿರಂಗವಾಗಿಯೇ ಫೈಟ್ ನಡೀತಾ ಇದೆ. ಸಿದ್ದರಾಮಯ್ಯ ಅತ್ಯಾಪ್ತರೇ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ. ಕೇವಲ ಸಿಎಂ ಸ್ಥಾನ ಅಷ್ಟೇ ಅಲ್ಲ, DKಶಿ ಕುರ್ಚಿ ಮೇಲೂ ಕೈ ನಾಯಕರ ಕಣ್ಣು ಬಿದ್ದಿದೆ. KPCC ಅಧ್ಯಕ್ಷರು ಬದಲಾಗ್ತಾರಾ? DKಶಿ ಕುರ್ಚಿ ಮೇಲೂ ಕಣ್ಣು ಬಿದ್ದಿದ್ಯಾ? ತೆಲಂಗಾಣ ಮಾದರಿಯಲ್ಲಿ ರಾಜ್ಯದಲ್ಲೂ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಕಾರಣ ಸಚಿವ MB ಪಾಟೀಲ್ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇದನ್ನು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೋ. ಸ್ವಾಭಾವಿಕವಾಗಿ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಹಿಂದೆ ಆಗಿದ್ದರೂ ಕೂಡ ಇಲ್ಲಿವರೆಗೆ ಚುನಾವಣೆ ನಂತರ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಅವರು ತುಂಬಿಸೋದನ್ನ ಅವ್ರು ಕಂಟಿನ್ಯೂ ಆಗಬೇಕು ಅಂತನೋದಿತ್ತು. ಹೀಗಾಗಿ ಸ್ವಾಭಾವಿಕವಾಗಿ ಅವ್ರ ಮೇಲೆ ಒತ್ತಡ, ಯಾರು ಅವ್ರನ್ನ ತೆಗಿಬೇಕು ಇದು ಮಾಡಬೇಕಂತ ಯಾರ್ದೂ ಕೂಡ ಇಲ್ಲ. ಸ್ವಾಭಾವಿಕ ಅವ್ರ ಕೆಲಸದ ಒತ್ತಡ. ಈಗ ನೀವು ಅಂದಂಗೆ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು KPCCದು ಆಗುತ್ತೆ. ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಗಮನದಲ್ಲಿದೆ. ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆವರೆಗೂ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಕಂಟಿನ್ಯೂ ಆದ್ರು. ಸ್ವಾಭಾವಿಕವಾಗಿ ಅವರಿಗೆ ಕೆಲಸದ ಒತ್ತಡವಿದೆ. DCM, ಜಲಸಂಪನ್ಮೂಲ, ಬೆಂಗಳೂರು ಅಭಿವೃದ್ಧಿ, KPCC ಅಧ್ಯಕ್ಷರ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಪರೋಕ್ಷವಾಗಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ MB ಪಾಟೀಲ್ ಸುಳಿವು ನೀಡಿದ್ದಾರೆ. ಸ್ವಾಭಾವಿಕವಾಗಿ ಅವ್ರ ಮೇಲೆ ಒತ್ತಡ, ಯಾರು ಅವ್ರನ್ನ ತೆಗಿಬೇಕು ಇದು ಮಾಡಬೇಕಂತ ಯಾರ್ದೂ ಕೂಡ ಇಲ್ಲ. ಸ್ವಾಭಾವಿಕ ಅವ್ರ ಕೆಲಸದ ಒತ್ತಡ. ಈಗ ನೀವು ಅಂದಂಗೆ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು KPCCದು ಆಗುತ್ತೆ. ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿರೋದಂತೂ ಸತ್ಯ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬದಲಾವಣೆ ಆಗಬೇಕು, ಒಂದಷ್ಟು ಅವಧಿ ಅಂತಿರುತ್ತೆ ಯಾವುದೇ ಹುದ್ದೆಗಾದರೂ ಕೂಡ. ಅದಾದ ನಂತರದಲ್ಲಿ ಬದಲಾವಣೆ ಚರ್ಚೆ ಸಹಜ. ಆದರೆ ಯಾವ ಸಂದರ್ಭದಲ್ಲಿ ಆಗತ್ತೆ, ಯಾರು ಮಾಡ್ತಾರೆ ಈ ಚರ್ಚೆಯನ್ನು ಅನ್ನೋದು ಇಂಟ್ರೆಸ್ಟಿಂಗ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, KPCC ಅಧ್ಯಕ್ಷ ಸ್ಥಾನ DK ಶಿವಕುಮಾರ್ ಅವರ ಅವಧಿ ಮುಕ್ತಾಯ, ಬದಲಾವಣೆ ಆಗಬೇಕು, ಯಾರು ಹೋಗ್ತಾರೆ ಮುಂದೆ ಅಧ್ಯಕ್ಷರಾಗಲಿಕ್ಕೆ? DK ಶಿವಕುಮಾರ್ ಅವರ ಕ್ಯಾಂಪು, ಸಿದ್ದರಾಮಯ್ಯ ಕ್ಯಾಂಪು, ಹಿಂಗೆ ಅದನ್ನ ಅಧಿಕೃತವಾಗಿ ಒಪ್ಕೊಳ್ದೆ ಹೋದ್ರೂ ಕೂಡ ತೆರೆಮರೆಯಲ್ಲಿ ಇಂಥದ್ದು ಎರಡು ಬಣದ ಗುದ್ದಾಟ ಎಲ್ಲಾ ವಿಚಾರಕ್ಕೂ. ಈ ಸಚಿವ ಸಂಪುಟ ಆಗೋ ಸಂದರ್ಭದಲ್ಲೂ ಕೂಡ ಅಷ್ಟೇ, DK ಶಿವಕುಮಾರ್ ಅವ್ರ ಗ್ಯಾಂಗ್ನವ್ರು ಇಷ್ಟಂತೆ ಮಿನಿಸ್ಟರ್ಸು, ಸಿದ್ದರಾಮಯ್ಯ ಬಣದವ್ರು ಇಷ್ಟಂತೆ, ಚರ್ಚೆ ಆಗ್ತಿಲ್ಲೇ ಇತ್ತು. ಈಗ KPCC ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದರಾಮಯ್ಯ ಟೀಮ್ನವ್ರು ಕಣ್ಣಿಟ್ಟಿದ್ದಾರಂತೆ. ಅದಕ್ಕೆ ಮ್ಯಾಟ್ರ್ ಇಂಟ್ರೆಸ್ಟಿಂಗ್ ಇರೋದು. ಪದೇ ಪದೇ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡ್ತಿರೋದು ಕೂಡ ಅದೇ ಕ್ಯಾಂಪ್ನ ಸದಸ್ಯರು. ತೆಲಂಗಾಣ ಮಾದರಿಗೆ ಸಿದ್ದು ಬಣದ ಬಾಣ ಹೂಡ್ಲಾಗ್ತಾ ಇದೆ. DCM, ಬೆಂಗಳೂರು ನಗರಾಭಿವೃದ್ಧಿ, KPCC ಅಧ್ಯಕ್ಷ, ಹೀಗೆ ಮೂರು ಮಹತ್ವದ ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಲೋಕಸಭೆ ಎಲೆಕ್ಷನ್ ವರೆಗೂ KPCC ಅಧ್ಯಕ್ಷರು ಬದಲಾಗಲ್ಲ ಅಂತ ಹೇಳಿ ವರಿಷ್ಠರೇ ಹೇಳ್ಬಿಟ್ಟಿದ್ರು. ಹಾಗಾಗಿ ನಾವು ಕೂಡ ಸುಮ್ಮನೆ ಇದ್ವಿ. ಈಗ ಎಲೆಕ್ಷನ್ ಮುಗ್ದಿದೆ. ಎಲೆಕ್ಷನ್ ನಲ್ಲೂ ಕೂಡ ಅಂದ್ಕೊಂಡ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ. ಡಬಲ್ ಡಿಜಿಟ್ DK ಶಿವಕುಮಾರ್ ಅವರೇ ಹೇಳ್ಬಿಟ್ಟಿದ್ರು, ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತೆ ಅಂತ ಹೇಳಿ. ಆಗ್ಲಿಲ್ಲ, 9ಕ್ಕೆ ಬಂದ್ ನಿಲ್ತು. ಹೀಗಾಗಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಮತ್ತೆ ಆಚೆ ಬರ್ತಾ ಇದೆ. ಇನ್ನು ಎಷ್ಟು ದಿನ ಮುಂದುವರಿಸ್ತೀರಿ
ಎಲೆಕ್ಷನ್ ಆಗೋಯ್ತು, ಇನ್ನೆಷ್ಟು ದಿನ KPCC ಹುದ್ದೆಯಲ್ಲಿ DK ಶಿವಕುಮಾರ್ ಅವರನ್ನ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಒಬ್ರಿಗೆ ಒಂದು ಸ್ಥಾನ ಮಾತ್ರ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ KPCC ಅಧ್ಯಕ್ಷರು ಬದಲಾಗ್ತಾರಾ ಅನ್ನೋ ಅನುಮಾನ, ಬದಲಾಗೋದೇ ಆದರೆ ಯಾವ ಬಣ ಮೇಲುಗೈಯನ್ನ ಸಾಧಿಸುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಯಾರಿಗೆ ಕುರ್ಚಿ ಒಲಿಯುತ್ತೆ ಅನ್ನೋದು. ಯಾಕಂದ್ರೆ KPCC ಅಧ್ಯಕ್ಷರಾದ್ರೆ ಒಂದು ಕಮಾಂಡ್ ಸಿಗುತ್ತೆ ಪಕ್ಷದ ಮೇಲೆ. ಸಿದ್ದರಾಮಯ್ಯನವರಿಗೆ ಮೂಡ ಉರುಳಾಗಿರೋ ಸಂದರ್ಭದಲ್ಲಿ ಅವರ ಪರವಾದ ಯಾರಾದ್ರೂ ಒಬ್ರು ಅಧ್ಯಕ್ಷರಾಗಿದ್ರೆ, ಇನ್ ಕೇಸ್ ನಾಳೆ ದಿನ ತನಿಖೆ ಅಂತ ಹೇಳಿ ಏನಾದ್ರೂ ಆದ್ರೆ ವಿರೋಧ ಪಕ್ಷಗಳಿಂದ ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಿ ಅನ್ನೋ ಒತ್ತಡ ಹೆಚ್ಚಾದ್ರೆ ತಮ್ಮ ಪರವಾದ ಅಧ್ಯಕ್ಷರಿದ್ರೆ ಅನುಕೂಲ ಆಗಬಹುದು ಅನ್ನೋ ಚಿಂತನೆ ಇರಬಹುದೇನೋ. ಕಾದ್ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಇವಿಷ್ಟು ಇವತ್ತಿನ ಬಿಗ್ ಮಾರ್ನಿಂಗ್ನ ಸುದ್ದಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ನಿರೀಕ್ಷಿಸಿ.